ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದ ಆಶಯಕ್ಕನುಗುಣವಾಗಿ ಲೋಕಸಭೆ ಸ್ಪೀಕರ್ ಆಯ್ಕೆ ಆಗಿರ್ಬೋದು, ವಿಧಾನಸಭೆ ಸ್ಪೀಕರ್ ಆಯ್ಕೆ ಆಗಿರ್ಬೋದು, ವಿಧಾನ ಪರಿಷತ್ನಲ್ಲಿ ಸಭಾಪತಿ ಆಯ್ಕೆ ಆಗಿರ್ಬೋದು, ಅದು ಸದನದ ಮೂಲಕವೇ ನಡಿಬೇಕು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅಂತ ಹೇಳಿ ಕಾನೂನು ಇದ್ದಾಗೂ ಕೂಡ ಆ ಪದಾಧಿಕಾರಿಗಳನ್ನ ನೇಮಿಸಿದ ರೀತಿಯಲ್ಲಿ ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಈಗಾಗಲೇ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ಪತ್ರದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವ್ರನ್ನ ವಜಾ ಮಾಡಿದ್ದೀವಿ, ಅವರ ಸ್ಥಾನದಲ್ಲಿ G.S. ಪಾಟೀಲ್ರನ್ನ MLA ಅವ್ರನ್ನ ಸಲೀಂ ಅಹಮದ್ ಅವ್ರನ್ನ ನೇಮಕ ಮಾಡಿದ್ದೀವತ್ತೇನು ಕಳಿಸಿದಾರಲ್ಲ, ಇದು ಕಾನೂನಿಗೆ ವಿರುದ್ಧವಾದಂಥದ್ದು, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಇದನ್ನು ನಾನು ಖಂಡಿಸ್ತೇನೆ. ಯಾವ ಕಾರಣಕ್ಕೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78-79 ವರ್ಷದಲ್ಲಿ ಇಂಥ ಘಟನೆಗಳು ನಡೆದಿಲ್ಲ ಮತ್ತು ಆ ಹುದ್ದೆಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಯಾರೂ ಕೂಡ ಮಾಡಿದ್ದಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಅವ್ರಿಗೆ ಕರೆಸ್ಕೊಂಡು ಮಾತಾಡಿದಾರ ಸುದ್ದಿ ಇದೆ, ರಾಜೀನಾಮೆ ಕೊಡಬೇಕು ಅಂತೇಳಿ. ಆದರೆ ಒಂದು ಸಮಸ್ಯೆ ಇದೆ, ಉಪಸಭಾಪತಿನೂ ರಾಜೀನಾಮೆ ಕೊಟ್ಟಿದ್ದಾರೆ, ಖಾಲಿ ಇದೆ ಹುದ್ದೆ. ಅವರು ಯಾರಿಗೆ ಕೊಡಬೇಕು? ಅಧ್ಯಕ್ಷಗೆ ಉಪಸಭಾಪತಿ ಕೊಡಬೇಕು, ಸಭಾಪತಿ ಉಪಸಭಾಪತಿಗೆ ಕೊಡಬೇಕು. ಆ ಪೋಸ್ಟ್ ಖಾಲಿ ಇರೋದ್ರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. 13-14 ಏನು ಅವ್ರದ್ದು ಅಸೆಂಬ್ಲಿ ಸೆಷನ್ ಶುರು ಆಗ್ತದೆ. ಶುರು ಆದ ಮೇಲೆ ಸದನದಲ್ಲಿ ಉಪಸಭಾಪತಿ ನೇಮಕ ಮಾಡಿ ಆದೇಶ ಮಾಡಿದ ಮೇಲೆ, ನೋಟಿಫಿಕೇಶನ್ ಮಾಡಿದ ಮೇಲೆ ಸಭಾಪತಿಯವರು ಮತ್ತು ಹೊರಟ್ಟಿಯವರು ಇವರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಯಾರಿಗೆ? ಉಪಸಭಾಪತಿ. ಆವಾಗ ಅದು ಕಾನೂನುಬದ್ಧವಾಗ್ತದೆ, ಶಾಸನಬದ್ಧವಾಗ್ತದೆ. ಯಾವುದೇ ಕಾರಣಕ್ಕೂ ಹೊರಟ್ಟಿ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ, ರಾಜೀನಾಮೆ ಕೊಡಬಾರ್ದು ಅಂತ ಒತ್ತಾಯ, ಕರೆಕ್ಷನ್ ಕೊಡಬಾರ್ದು ಅಂತ ಒತ್ತಾಯ.